ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ಅಶ್ಲೀಲ ವಿಡಿಯೋ ಪ್ರಕರಣ ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ತಮ್ಮ ಪಕ್ಷದ ಶಾಸಕರು ಮತ್ತೆ ಮುಖಂಡರಿಗೆ ಕೆಪಿಸಿಸಿಯಿಂದ ಖಡಕ್ ಸೂಚನೆ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ನಾಯಕರು ಕೂಡ ಅಲರ್ಟ್ ಆಗಿರಿ, ಮೊಬೈಲ್ ಬಳಸುವಾಗ ಅತ್ಯಂತ ಎಚ್ಚರವಾಗಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ನಾಯಕರು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಅಲರ್ಟ್ ಆಗಿರಿ, ಎಚ್ಚರಿಕೆಯಿಂದ ಇರಿ ಅಂತ ಡಿಸಿಎಂ ಕೂಡ ಪಕ್ಷದ ಎಲ್ಲ ಶಾಸಕರಿಗೆ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಪ್ರಕರಣ ಆದ ನಂತರ ಮತ್ತೆ ನೀವ್ಯಾರಾದ್ರೂ ಟ್ರ್ಯಾಪ್ ಆಗಬಹುದು. ಮೊಬೈಲ್ ಬಳಸುವಾಗ ಹುಷಾರಾಗಿರಿ, ವಿಡಿಯೋ ಕಾಲ್ಗಳಲ್ಲಿರುವಾಗ ಹುಷಾರಾಗಿರಿ, ಒಂದೇ ಒಂದು ತಪ್ಪು ಹೆಜ್ಜೆಯನ್ನು ಇಡೋದಕ್ಕೆ ಹೋಗಬೇಡಿ ಅಂತ ಕೆಪಿಸಿಸಿ ವತಿಯಿಂದ ತಮ್ಮ ಪಕ್ಷದ ಎಲ್ಲ ಶಾಸಕರು ಮತ್ತು ನಾಯಕರುಗಳಿಗೆ ಈ ರೀತಿ ಸೂಚನೆಯನ್ನು ರವಾನೆ ಮಾಡಲಾಗಿದೆ. ಈ ಪ್ರಕರಣ ಆಗ್ತಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ತಮ್ಮ ನಾಯಕರಿಗೆ ಈ ರೀತಿಯಾಗಿ ಪಕ್ಷದ ವತಿಯಿಂದ ಸೂಚನೆಯನ್ನು ಕೊಟ್ಟಿರೋದು. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಇಂಥದ್ದೊಂದು ಕಿವಿ ಮಾತನ್ನು ಹೇಳಿದ್ದಾರೆ. ಚುನಾವಣೆ ಸಂದರ್ಭ ಇಂಥದ್ದೆಲ್ಲ ಆಗ್ತಾ ಇರುತ್ತೆ, ಹೀಗಾಗಿ ಮೊಬೈಲ್ ಬಳಸುವಾಗ ಯಾರ ಜೊತೆಗಾದರೂ ಮಾತನಾಡುವಾಗ ಪ್ರತಿ ಹೆಜ್ಜೆಯಲ್ಲೂ ಕೂಡ ನೀವು ಹುಷಾರಾಗಿರಬೇಕು. ಈ ರೀತಿಯಾದಂಥ ಘಟನೆಗಳಿಗೆ ದಾರಿ ಮಾಡಿಕೊಡಬಾರ್ದು. ಕೆಲವರು ಅದಕ್ಕಾಗಿ ಷಡ್ಯಂತ್ರಗಳನ್ನು ರೂಪಿಸಬಹುದು ಅಥವಾ ಅಂಥ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿದರೂ ಕೂಡ ಅಂಥದ್ದು ಯಾವುದಕ್ಕೂ ಸಿಲುಕೋದಕ್ಕೆ ಹೋಗಬೇಡಿ. ಎಚ್ಚರವಾಗಿರಿ, ಅಲರ್ಟ್ ಆಗಿರಿ, ಈ ರೀತಿಯಾದಂಥ ಪ್ರಕರಣಗಳಿಂದ ದೂರ ಉಳಿರಿ. ಒಂದು ವೇಳೆ ಇಂಥದ್ದೇನಾದರೂ ಆದರೆ ಅದರಿಂದ ಇಡೀ ಪಕ್ಷಕ್ಕೆ ಮುಜುಗರ ಆಗುತ್ತೆ. ಚುನಾವಣೆ ಸಂದರ್ಭ ಬೇರೆ, ಹೀಗಾಗಿ ಪ್ರತಿಯೊಬ್ಬ ನಾಯಕರು ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು. ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಾಗಲಿ ಅಥವಾ ಮುಜುಗರ ಆಗುವಂಥ ಪ್ರಕರಣಗಳಿಗೆ ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ. ಮೊಬೈಲ್ ಬಳಸುವಾಗ ಆದಷ್ಟು ಅಲರ್ಟ್ ಆಗಿರಿ, ಹುಷಾರಾಗಿರಿ, ಮೈಯೆಲ್ಲ ಕಣ್ಣಾಗಿರಬೇಕು. ಆ ಮೂಲಕ ಇಂಥ ಪ್ರಕರಣಗಳಿಂದ ದೂರ ಉಳಿಬೇಕು, ಪಕ್ಷಕ್ಕಾಗುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಈಗ ಸೂಚನೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ರಿಲೀಸ್ ಆಗಿರೋದ್ರಿಂದ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಕ್ಕೂ ಮುಜುಗರ ಆಗಿರೋದ್ರಿಂದ ಇಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ನೋಡ್ತಾ ಇದ್ದೀರಾ, ಲೋಕ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಎಲ್ಲ ನಾಯಕರು ಮೊಬೈಲನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಸಂದೇಶ. ಮೂರನೇದು, ಫೋನ್ ಕರೆಗಳಲ್ಲಿ ಮಾತನಾಡುವಾಗ ಬಹಳ ಹುಷಾರಾಗಿ ಮಾತಾಡಿ, ಈ ಎಲ್ಲದರ ಬಗ್ಗೆ ಅರಿವಿಟ್ಕೊಂಡು ಮಾತಾಡಿ ಅನ್ನೋದು. ವಿಡಿಯೋ ಕರೆಗಳನ್ನು ಸ್ವೀಕರಿಸುವಾಗ ಮತ್ತು ವಿಡಿಯೋ ಕಾಲ್ನಲ್ಲಿ ಮಾತಾಡುವಾಗ ಸಾಕಷ್ಟು ಎಚ್ಚರವಾಗಿರಬೇಕು. ಇನ್ನು ಐದನೇದು, ವಿಡಿಯೋ ಕಾಲ್ ಮೂಲಕ ಸಂಕಷ್ಟಕ್ಕೆ ಸಿಲುಕಿಸುವತ್ತ ಯತ್ನ ನಡೀತಾ ಇದೆ, ಆ ಟ್ರ್ಯಾಪ್ಗೆ ಒಳಗಾಗಬೇಡಿ ಅನ್ನೋ ಸೂಚನೆ. ಮತ್ತು ಕಾರ್ಯಕರ್ತರು ಹಾಗೂ ಜನರ ಜೊತೆ ಫೋಟೋ ತೆಗೆದುಕೊಳ್ಳುವಾಗ ಕೂಡ ಹುಷಾರಾಗಿರಿ ಅಂತ ಹೇಳಿದ್ದಾರೆ. ವೈಯಕ್ತಿಕ ವಿಚಾರಗಳನ್ನೇ ಟಾರ್ಗೆಟ್ ಮಾಡಿ ಸಿಕ್ಕಾಕ್ಸೋ ಸಾಧ್ಯತೆ ಇದೆ, ಹೀಗಾಗಿ ಇಷ್ಟೆಲ್ಲ ಸೂಚನೆಗಳನ್ನು ನೀಡಲಾಗ್ತಾ ಇದೆ ಅನ್ನೋ ಕಿವಿ ಮಾತನ್ನು ಹೇಳಿದ್ದಾರೆ. ತಮ್ಮ ಬೇಜವಾಬ್ದಾರಿಯಿಂದ ಪಕ್ಷಕ್ಕೆ ಮುಜುಗರ ಉಂಟು ಮಾಡಬೇಡಿ ಅನ್ನೋ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದಿಷ್ಟು ಕೆಪಿಸಿಸಿ ವತಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಪಕ್ಷದ ಎಲ್ಲ ಶಾಸಕರುಗಳಿಗೆ ಕೊಟ್ಟಿರುವಂತಹ ಸೂಚನೆ. ನೀವು ಮಾಡಿಕೊಳ್ಳೋ ಒಂದು ಎಡವಟ್ಟಿನಿಂದ ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗದ ಹಾಗೆ ನೋಡಿಕೊಳ್ಳಿ. ಸೊ ಈ ಎಲ್ಲ ಎಚ್ಚರಿಕೆಗಳನ್ನು ಪಾಲನೆ ಮಾಡಿ ಅಲರ್ಟ್ ಆಗಿರಿ. ಜನರ ಜೊತೆ ಫೋಟೋ ತೆಗೆಸ್ಕೊಳ್ಳೋದ್ರಿಂದ ಹಿಡಿದು ಒಂದು ವಿಡಿಯೋ ಕಾಲ್ ಮಾತಾಡುವಾಗ ಇರಬಹುದು, ಪ್ರತಿ ಹಂತದಲ್ಲೂ ಕೂಡ ಹುಷಾರಾಗಿರಬೇಕು. ಇಂಥ ಪ್ರಕರಣಗಳಲ್ಲಿ ಸಿಕ್ಕಾಕ್ಸೋದಕ್ಕೆ ಅಂತಾನೆ, ಕಾಂಗ್ರೆಸ್ನ ಮುಜುಗರಕ್ಕೆ ಈಡು ಮಾಡೋದಕ್ಕೆ ಅಂತಾನೆ ಷಡ್ಯಂತ್ರ ಮಾಡ್ತಿದ್ದಾರೆ, ಅದರಿಂದ ದೂರ ಇರಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.